ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀ ಸಂಭ್ರಮ ಕಾರ್ಯಕ್ರಮ ನವನಗರದ ಕಲಾಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ವೀಣಾ ಕಾಶ್ಯಪ್ನವರ್ ಫೌಂಡೇಶನ್ ವತಿಯಿಂದ ಜಿಲ್ಲಾಡಳಿತ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಸಹಯೋಗದಲ್ಲಿ ಮಹಿಳಾ ಆರೋಗ್ಯ ಕ್ಯಾನ್ಸರ್ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ ಭವನದಿಂದ ಪ್ರಾರಂಭವಾದ ಜಾಥಾ ಕಲಾಭವನದವರೆಗೆ ನಡೆಸಲಾಯಿತು. ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ವೀಣಾ ಕಾಶ್ಯಪ್ನವರ್ ನೇತೃತ್ವದಲ್ಲಿ ನಡೆದ ಜಾಥಾದಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ, ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್, ಶ್ರೀಮತಿ ಅಶ್ವಿನಿ ಗೌಡ, ಹನುಮಂತ್ ಲಮಾಣಿ ಸೇರಿದಂತೆ ಇತರ ಮುಖಂಡರು ಭಾಗಿಯಾಗಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಜಾಥಾ ನಡೆಸಿದರು. ಹಿಂಗೆ ಜಗ್ಬಿಡು ಇಷ್ಟ ಹಿಂಗೆ ಜಗ್ಬಿಡು. ಆದರ್ಶನೇ ಒಂದು ನಂತರ ನಡೆದ ಸಮಾರಂಭದಲ್ಲಿ ಇಲ್ಕಲ್ ಚಿತ್ತರ್ಗಿ ಸಂಸ್ಥಾನ ಮಠದ ಶ್ರೀ ಗುರು ಮಹಾಂತ ಸ್ವಾಮೀಜಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು, ಜಂಕ್ ಫುಡ್ದಿಂದ ಕೆಮಿಕಲ್ ಬಳಸಲಾಗುತ್ತಿದೆ. ಇದರ ಮೂಲಕ ಇಂದಿನ ಕಾಲದಲ್ಲಿ ಕ್ಯಾನ್ಸರ್ ರೋಗ ಹರಡುವಂತಾಗಿದೆ. ಹೀಗಾಗಿ ತಾಯಂದಿರ ದಿನಾಚರಣೆ ಆಗಿರುವ ಇಂದಿನ ದಿನದಲ್ಲಿ ತಾಯಂದಿರು ತಮ್ಮ ಮಕ್ಕಳಿಗೆ ಸಂಸ್ಕಾರ ಬೆಳೆಸುವ ಜೊತೆಗೆ ಗುಣಮಟ್ಟದ ಆಹಾರವನ್ನು ಮನೆಯಲ್ಲೇ ತಯಾರು ಮಾಡಿ ಮಕ್ಕಳಿಗೆ ನೀಡುವ ಮೂಲಕ ಆರೋಗ್ಯ ಬೆಳೆಸಬೇಕಾಗಿದೆ ಎಂದು ಕರೆ ನೀಡಿದರು. ವೇದಿಕೆಯಲ್ಲಿ ಸಿದ್ದನಕೊಳ್ಳದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ, ಭೂವಿ ಪೀಠದ ಸ್ವಾಮೀಜಿಗಳು ಸೇರಿದಂತೆ ಇತರ ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ಮಹಿಳಾ ದಿನಾಚರಣೆ ಅಂಗವಾಗಿ ಹಾಸ್ಯ ಕಲಾವಿದರಾಗಿರುವಂತಹ ಶ್ರೀಮತಿ ಇಂದುಮತಿ ಸಾಲಿಮಠ್, ಕೃಷಿಯಲ್ಲಿ ಸಾಧನೆ ಮಾಡಿರುವಂಥ ಶ್ರೀಮತಿ ಕವಿತಾ ಮಿಸ್ತಾ, ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ ಕುಮಾರಿ ಭಾರತಿ, ಸಂಗೀತದಲ್ಲಿ ಖ್ಯಾತಿ ಪಡೆದಿರುವಂಥ ಕುಮಾರಿ ಅನಗಾ ಪಾಟೀಲ್, ಶ್ರೀಮತಿ ಗೌರಮ್ಮ ಶಂಕಿನಮಠ್, ಕುಮಾರಿ ಶಿವಾನಿ ಶಿವದಾಸ್ ಸೇರಿದಂತೆ ಇತರ ಕಲಾವಿದರು ಭಾಗಿಯಾಗಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡುವ ಮೂಲಕ ಗಮನ ಸೆಳೆದರು. ಇದೇ ಸಮಯದಲ್ಲಿ ವೀಣಾ ಕಾಶ್ಯಪ್ನವರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳಾ ಮಣಿಗಳಿಗೆ ಮಹಿಳಾ ದಿನಾಚರಣೆ ಅಂಗವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೀಣಾ ಕಾಶ್ಯಪ್ನವರು, ಮಹಿಳೆಯರು ತಮ್ಮ ಕೆಲಸದ ಒತ್ತಡದಲ್ಲಿ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಹೀಗಾಗಿ ಉಚಿತ ತಪಾಸಣೆ ಮಾಡುವ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಗೌರವಿಸಬೇಕಾಗಿದೆ. ಈ ಮೂಲಕ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗುವಂತೆ ಮಾಡಲಾಗಿದೆ ಎಂದರು. ಮಹಿಳಾ ದಿನಾಚರಣೆ ಹಿನ್ನೆಲೆ ಪ್ರಮುಖರನ್ನು ಕರೆಯಿಸುವ ಮೂಲಕ ವಿಶೇಷವಾಗಿ ಆಚರಣೆ ಮಾಡಿ ಗಮನ ಸೆಳೆದರು.
ದೇಶದಲ್ಲೂ ಕೂಡ ಪಸರಿಸಿದಂತ ವ್ಯಕ್ತಿ. ಅವರಿಗೆ ಮುಂದಿನ ದಿನಮಾನದಲ್ಲಿ ಇನ್ನ ಹೆಚ್ಚು ಅವಕಾಶಗಳು ಸಿಗ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನ ಬೆಳೀಲಿ, ಜೊತೆಗೆ ನಮ್ಮ ಜಿಲ್ಲೆಯನ್ನು ಕೂಡ ಆರೋಗ್ಯವಂತ ಜಿಲ್ಲೆಯನ್ನಾಗಿ ಮಾಡ್ಲಿ ಅಂತೇಳಿ ಆಶಿಸ್ತೀನಿ. ಜೊತೆಗೆ ಭಾರತಿ ಮೇಡಮ್ ಅವರು ಕೂಡ ಅಥ್ಲೆಟಿಕ್ಸ್ ಅವರು ಒಂದು ಅಥ್ಲೆಟಿಕ್ಸ್ ಗೆ ಉಪಾಧ್ಯಕ್ಷರಾಗಿದ್ದಾರೆ. ಇವತ್ತು ಸಾಕಷ್ಟು ಕೀರ್ತಿಗಳನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ಪ್ರಶಸ್ತಿಸಿದಂತ ಕೀರ್ತಿ ಭಾರತಿ ಮೇಡಮ್ ಅವರು ಬರುತ್ತೆ. ಅದೇ ರೀತಿ ನಮ್ಮ ಕಿರುತೆರೆ ಕಲಾವಿದರು ಇವತ್ತು ರಾಮಾಚಾರಿ ಸೀರಿಯಲ್ ನಲ್ಲಿ ಒಂದು ಆರ್ಟಿಸ್ಟ್ ಮೂಲಕ ಇವತ್ತು ಸೀರಿಯಲ್ ಆರ್ಟಿಸ್ಟ್ ಆದಂತ ಇವತ್ತು ನಮ್ಮ ಇವ್ರಿಗೂ ಕೂಡ ಸಹೋದರಿಗೂ ಕೂಡ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ. ಆನಂದಿಸಿರಾ? ಇದು ನಿಮಗೋಸ್ಕರ ಆಯೋಜನೆ ಮಾಡಿದಂತ ಕಾರ್ಯಕ್ರಮ. ಎಲ್ಲರೂ ಹೇಳ್ತಿದ್ರು ಎಲ್ಲ ಮಹಿಳೆಯರಿಗೆ ಮಾಡ್ತೀರಾ, ಪುರುಷರಿಗೆ ಏನಿಲ್ಲ ಅಂತ ಹೇಳಿ. ಪುರುಷರಿಗೆ 365 ದಿವಸನೂ ಇರ್ತತಿ. ನೀವು ಹೊರಗೆ ಹೋಗಿ ನಿಮ್ ದೋಸ್ತರ ಜೊತೆಗೋ ಇಲ್ಲ ಅಂತಂದ್ರೆ ನೀವು ಬೇಕಾದ ಸ್ಥಳಗಳಿಗೆ ಹೋಗಿ ಆರಾಮಾಗಿ ಎಂಜಾಯ್ ಮಾಡಿ ಬರ್ತೀರಾ. ಆದ್ರೆ ಮಹಿಳೆಯರಿಗೆ ದಿನನಿತ್ಯ ಜಂಜಾಟದಿಂದ ಸಿಗುವಂತ ಒಂದು ದಿನ ಮಹಿಳಾ ದಿನಾಚರಣೆ. ನನಗೆ ಸಾಕಷ್ಟು ಜನ ಪುರುಷರು ಹೇಳ್ತಿದ್ರು, ಏನ್ ಬಿಡ್ರಿ ಮೇಡಮ್, ದಿನ ಬೆಳಗ್ಗೆ ಆದ್ರೂ ಹೆಣ್ಮಕ್ಳದೇ ಕೇಳಬೇಕು, ದಿನ 365 ದಿನ ಹೆಣ್ಮಕ್ಳದೇ ದಿನ ಇರ್ತತಿ, ಮತ್ತೆ ಮಾರ್ಚ್ 8ಗೂ ಕೂಡ ಹೆಣ್ಮಕ್ಳ ದಿನಾನೇ ಅಂದ್ರೆ ಹೆಂಗ್ರಿ ಇದು ಅಂತ ಹೇಳಿ ಇವತ್ತು ಅದು ಒಪ್ಕೊಳ್ಳುವಂಥದ್ದೇ. ಮನೆಗೆ ಹೆಣ್ಮಕ್ಳದೇ ನಡೀಬೇಕು ಅನ್ನುವಂಥದ್ದು ಬೆಳಗ್ಗೆ ಶುರುವಾದ್ರೆ ರಾತ್ರಿ ಮುಗಿಯೋರ್ಗೂ ಕೂಡ ಹೆಣ್ಮಕ್ಳದೇ ನಡಿಬೇಕು ಅನ್ನುವಂಥದ್ದನ್ನ ಇವತ್ತು ಹೆಣ್ಮಕ್ಳಿಗೆ ಆಯೋಗ ಐತಿ, ಹೆಣ್ಮಕ್ಳಿಗೆ ಸಪೋರ್ಟ್ ಐತಿ, ಗಂಡ್ಮಕ್ಳಿಗೆ ಕೆಳಗೆ ಯಾರಿಲ್ಲ ಅಂತ ನನ್ನ ಮುಂದೆ ಬಂದು ನಾನು ನಿಮಗೆ ಸಹಕಾರ ನೀಡ್ತೀನಿ. ಪ್ರಥಮರು ಹೇಳ್ತಾ ಇದ್ರು ಹೆಣ್ಮಕ್ಳಿಗೆ ವಿಚಾರ ಹೇಳೋರೇ ಯಾರಿಲ್ಲ ಅಂತ ಹೇಳಿ. ನಾವು ಇಬ್ರಿಗೂ ಸಪೋರ್ಟ್ ಇದೀವಿ. ಇವತ್ತು ಜನಪ್ರತಿನಿಧಿಗಳು ಒಂದು ಸೇವೆಯಲ್ಲಿ ಇದೀವಿ ಅಂತಂದ್ರೆ ನಿಮಗೂ ನ್ಯಾಯ ಕೊಡಿಸ್ತೀವಿ, ನಿಮಗೂ ನ್ಯಾಯ ಕೊಡಿಸ್ತೀವಿ. ಎಲ್ಲರ ಸಂಯಮದಿಂದ ಸುಖವಾಗಿ ಬಾಳಿ ಬದುಕಿ 100 ವರ್ಷ ಬದುಕ್ರಿ. ಹೆಣ್ಮಕ್ಳು ಹೆಚ್ಚು ನಗ್ತಾರೆ, ಅದಕ್ಕೆ ಅವರಿಗೆ ಆರೋಗ್ಯ ಚೆನ್ನಾಗಿರ್ತತಿ, ಹಾರ್ಟ್ ಅಟ್ಯಾಕ್ ಕಡಿಮೆ. ಗಂಡು ಮಕ್ಕಳು ಹನುಮಂತದಂಗೆ ಅಂತ ಮುಖ ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ಅವರಿಗೆ ಆರೋಗ್ಯ ಒಂದು BP, ಶುಗರ್, ಹಾರ್ಟ್ ಅಟ್ಯಾಕ್ ಆಗೋದು ಬಹಳ ಬೇಗ. ನಿಮಗಲ್ಲಪ್ಪ, ನೀವೇನೋ ಯೂತ್ಸು, ನೀವು ಚೆನ್ನಾಗೆ ಏನು ಸದೃಢವಾದಂತ ದೇಹ ಮನಸ್ಸನ್ನು ಇಟ್ಕೊಂಡ್ರೆ ನೀವು ಕೂಡ ಚೆನ್ನಾಗಿರ್ತೀರಾ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಇದೇ ತರ ಮತ್ತೊಮ್ಮೆ ಮಹಿಳೆಯರಿಗೋಸ್ಕರ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತೀನಿ. ಮುಂದಿನ ದಿನಮಾನದಲ್ಲಿ ಯುವಕರಿಗೋಸ್ಕರನೇ ವಿಶೇಷವಾದಂತ ಕಾರ್ಯಕ್ರಮ ಮಾಡ್ತೀನಿ. ಮಾಡೋಣ, ಕೈ ಎತ್ತಿ ಅಷ್ಟೇ ಮಾಡ್ತೀನಿ ನಾನು, ಇಲ್ಲ ಅಂದ್ರೆ ಇಲ್ಲ. ಮಾಡೋಣ, ನೀವು ಯಾರನ್ನ ಕರ್ಸಂತೀರಲ್ಲ ಅವ್ರನ್ನೇ ಕರ್ಸಿ ಕಾರ್ಯಕ್ರಮ ಮಾಡೋಣ. ಆಯ್ತಾ? ಆಯ್ತು, ನೀವು ಯಾರನ್ನಂತೀರ